ಸೇವಾ ಸಿಂಧು ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೊಳ್ಳೋದಪ್ಪ ಮೊಬೈಲ್ ವಿತ್ ಕಂಪ್ಯೂಟ್ರಲ್ಲಿ ಅನ್ನೋದು ನೋಡೋಣ. ನಿಮ್ಮ ಹತ್ರ ಇರ್ತಕ್ಕಂಥ ಗೂಗಲ್ ಕ್ರೋಮ್ ಇಲ್ಲ ನೀವು ಯೂಸ್ ಮಾಡ್ತಿರ್ತಕ್ಕಂಥ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಆಪ್ಷನ್ಸ್ ಇದೆ ನೋಡಿ, ಸೇವಾ ಸಿಂಧು 1 ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಪಾಪಪ್ ಓಪನ್ ಆಗುತ್ತೆ. ಇದ್ರ ಕೆಳಗಡೆ ಇಲ್ಲಿದೆ ನೋಡಿ, ಸಬ್ಮಿಟ್ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಥರ ಪಾಪಪ್ ಓಪನ್ ಆಗುತ್ತೆ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಇದ್ರೋ ಅವ್ರದ್ದು 12 ಸಂಖ್ಯೆ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದು ಆಧಾರ್ ನಂಬರ್ ಹಾಕಿದ್ದು ಅವ್ರಿಗೆ OTP ಹೋಗಿರುತ್ತೆ, ಆ OTP ನಂಬರ್ ಹಾಕ್ಕೊಳ್ಳಿ. ಕಂಟಿನ್ಯೂ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಪಾಪಪ್ ಓಪನ್ ಆಗುತ್ತೆ. ಸ್ಕಾಲ್ ಡೌನ್ ಮಾಡಿದರೆ ಇಲ್ಲ ಹಲೋ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವಾ ಸಿಂಧುವಲ್ಲಿ ರಿಜಿಸ್ಟರ್ ಆಗಿರಬಾರ್ದು ನಂಬರು. ಸೇವಾ ಸಿಂಧುವಲ್ಲಿ ರಿಜಿಸ್ಟರ್ ಆಗಿರೋ ನಂಬರು ಇಲ್ಲಿ ಹಾಕ್ಲಕ್ಕೆ ಹೋದರೆ ತೊಗೊಳ್ಳೋದಿಲ್ಲ. ಸೇವಾ ಸಿಂಧು ಯಾವುದು ರಿಜಿಸ್ಟರ್ ಆಗಿಲ್ಲ ಆ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಹಾಕಿರೋ ನಂಬರೇ ಯೂಸರ್ ID ಆಗುತ್ತೆ. ಇವಾಗ ಇಲ್ಲೇನು ಕ್ರೆಡಿಟ್ ಮಾಡ್ಕೋತೀರೋ ಹಾಕಿರೋ ನಂಬರು ಮೊಬೈಲ್ ನಂಬರೇ ಯೂಸರ್ ID ಆಗಿರುತ್ತೆ. ಕೆಳಗಡೆ ಪಾಸ್ವರ್ಡ್ ಯಾವ ಥರ ಹಾಕೋಬೇಕು ಅನ್ನೋದು ಒಂದು ಡೆಮೋ ತೋರಿಸಿದ್ದಾರೆ ನೋಡಿ, ಅದೇ ಥರ ಪಾಸ್ವರ್ಡ್ ಕ್ರೆಡಿಟ್ ಮಾಡ್ಕೋಬೇಕಾಗುತ್ತೆ. ನೀವು ಫೋನ್ ನಂಬರ್ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಪಾಸ್ವರ್ಡ್ ಇದೆ ನೋಡಿ, ಇದು ಯಾವ ಥರ ಡೆಮೋ ತೋರಿಸಿದ್ದಾರೆ ಅದೇ ಥರ ನೀವು ಕ್ರೆಡಿಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ. ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೀಸೆಂಡ್ ಅಂತಿದೆಯಾ ನೋಡಿ, OTP ಪಕ್ಕದಲ್ಲಿ ಸೆಂಡ್ ಮಾಡಿ. OTP ನಿಮಗೆ ಮೊಬೈಲ್ಗೆ ಬಂದಿರತಕ್ಕಂಥ OTP ನಂಬರ್ ಹಾಕ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ, ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯುವರ್ ಅಕೌಂಟ್ ಈಸ್ ಬೆನ್ ಸಕ್ಸಸ್ಫುಲ್ ಆ್ಯಕ್ಟಿವ್ ಅಂತಿದೆಯಾ ನೋಡಿ, ಆ್ಯಕ್ಟಿವ್ ಆಗಿದೆ. ಇವು ಯೂಸರ್ ID ಪಾಸ್ವರ್ಡು. ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅವಾಗಲೇ ಕೊಟ್ಟಿದ್ರಲ್ಲ ಮೊಬೈಲ್ ನಂಬರು, ಅದೇ ಯೂಸರ್ ID ಅಂತ ಹೇಳಿದ್ನಲ್ಲ, ಅದೇ ಯೂಸರ್ ID ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ
ಪಾಸ್ವರ್ಡ್ ಆವಾಗಲೇ ಕ್ರೆಡಿಟ್ ಮಾಡ್ಕೊಂಡಿದ್ರಲ್ಲ ಅದೇ ಪಾಸ್ವರ್ಡ್ ಇಲ್ಲಿ ಹಾಕಬೇಕಾಗುತ್ತೆ. ಪಾಸ್ವರ್ಡ್ ನಮ್ಗೆ ಹಾಕ್ಲಿಕ್ಕಾಗಲ್ಲಪ್ಪ ಅಂದ್ರೆ ಗೆಟ್ OTP ಮಾಡಿ ಕ್ಲಿಕ್ ಮಾಡಿದರೆ OTP ಬರುತ್ತೆ. OTP ಹಾಕಂದ್ರೂ ನಡೆಯುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ಇಲ್ಲಿ ಪಕ್ಕದಲ್ಲಿ ಯಾವ ಥರ ಇದೆ ಅದೇ ಥರ ಹಾಕಬೇಕಾಗುತ್ತೆ. ಪಕ್ಕದಲ್ಲಿ ಕೂಡ ಸಬ್ಮಿಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ನೋಡಿ ಲಾಗಿನ್ ಆಗಿದೆ. ಇದೇ ಥರ ಲಾಗಿನ್ ಮಾಡ್ಕೊಳ್ಳೋದು. ಯಾರು ಲಾಗಿನ್ ಆಗಿದ್ರೆ ಅವ್ರ ಹೆಸರು ಬಂದಿರುತ್ತೆ ಇಲ್ಲಿ. ಅಪ್ಲೈ ಫಾರ್ ಸರ್ವಿಸ್ ಯು ಆಲ್ ಅವೈಲೇಬಲ್ ಸರ್ವಿಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಲ್ಲ ಆಯಾ ಡಿಪಾರ್ಟ್ಮೆಂಟಿಗೆ ನೀವು ಸರ್ಚ್ ಬಾರ್ ಇದೆ. ಸರ್ಚ್ ಮಾಡ್ಕೊಂಡ್ರೆ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಬೇಕಂತಿದ್ರೆ ಆ ಡಿಪಾರ್ಟ್ಮೆಂಟ್ ಹೆಸರು ಹಾಕಿ, ಇಲ್ಲಾಂದ್ರೆ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ನೇಮ್ ಏನಿರುತ್ತೆ ಅದು ಹಾಕ್ಕೊಂಬಿಟ್ರೆ ಇದೇ ಥರ ವೀಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.